ನಮಸ್ಕಾರ ಎಲ್ಲರಿಗೂ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂದ್ರೆ ಋಣ ಇಲ್ಲದೆ ಯಾವ ಸಂಬಂಧನೂ ಬೆಸಲಿಕ್ಕಾಗೋದಿಲ್ಲ. ಮನುಷ್ಯರು ಎಷ್ಟೇ ದೂರ ಇದ್ರೂ ಕೂಡ ಮನಸ್ಸುಗಳು ಹತ್ತಿರವಾಗಿ ಬದುಕಬೇಕಂದ್ರೆ ಋಣ ಇರಲೇಬೇಕು. ಎಲ್ಲೋ ಇದ್ದ ಎರಡು ಜೀವಗಳು ಒಂದಾಗಬೇಕಂದ್ರೆ ಋಣ ಇರಲೇಬೇಕು. ಹಿಂಗೆ ಎರಡು ಅಪೂರ್ಣವಾದ ಜೀವಗಳು ದೈಹಿಕವಾಗಿ ಮಾನಸಿಕವಾಗಿ ಕಷ್ಟ ಸುಖಗಳಲ್ಲಿ ಒಬ್ರಿಗೊಬ್ರು ಪಾಲ್ದಾರರಾಗಿ ಸಂಪ್ರದಾಯವಾಗಿ ಮಾಂಗಲ್ಯ ಬಂಧನದೊಂದಿಗೆ ಒಂದಾಗಿ ಪೂರ್ಣವಾದ ಜೀವನವನ್ನು ನಡೆಸೋದ ಮದ್ವೆ. ಏನಿದು ಮದ್ವೆ ಬಗ್ಗೆ ಇವತ್ತಿನ ವಿಡಿಯೋದೊಳಗೆ ಇಷ್ಟೆಲ್ಲ ಹೇಳಲಿಕ್ಕತ್ತೀನಿ ಅಂಥೇಳಿ ಅಂದ್ಕೊಳ್ಳಿಕತ್ತೀರೇನು? ಹೌದು, ಇವತ್ತಿಂದ ನಮ್ಮ ಚಾನಲ್ನೊಳಗೆ ಮದ್ವೆ ವಿಶೇಷ ವಿಡಿಯೋಗಳು ಬರ್ತಾವ. ಅಂದಂಗೆ ಯಾರು ಮದ್ವೆ ಅಂದ್ಕೊಂಡ್ರೇನು? ನಮ್ಮ ಮನೆಯವರ ಸೋದರ ಮಾವನ ಮಗ ನಿಖಿಲನ್ ಮದ್ವೆ, ನನಗೆ ತಮ್ಮನ ಥರ. ಮದ್ವೆ ಅಂದಮೇಲೆ ಫಸ್ಟ್ ಮದುಮಗನ್ನ ತೋರಿಸ್ತೀನಿ ಬರ್ರಿ. ಮದ್ವೆ ಅಂದ್ರೆ ಬರೀ ಎರಡು ಜೀವಗಳಿಗೆ ಅಷ್ಟ ಸೀಮಿತ ಅಲ್ಲ ನೋಡ್ರಿ. ಎರಡು ಕುಟುಂಬಗಳನ್ನು ಒಂದು ಮಾಡುವಂತಹ ಒಂದು ಪವಿತ್ರವಾದಂಥ ಕಾರ್ಯ ಅದು. ನಮ್ಮ ಋಷಿ ಮುನಿಗಳು ಹಿರಿಯರು ಮದುವೆಯೊಳಗೆ ಮದುಮಕ್ಕಳ ಜೊತೆಗೆ ಎರಡು ಕುಟುಂಬದವರನ್ನು ಸೇರಿಸುವಂಥ ಸಂಪ್ರದಾಯವನ್ನು ಮಾಡ್ಯಾರ ನೋಡ್ರಿ. ಎಷ್ಟು ಚಂದಲ್ಲ. ಇದು ಮದುಮಗನ ಕುಟುಂಬ, ಅಪ್ಪ ಅಮ್ಮ ಮತ್ತು ಅಕ್ಕ. ನಮಗೆ ಮಾಮ ಮಾಮಿ ಆಗಬೇಕು. ಮದ್ವೆ ಮುಗಿಯೋ ತನಕನೂ ಮದುಮಗನ ಜೊತೆಗೆ ಅಪ್ಪ ಅಮ್ಮ ಇರಲೇಬೇಕು. ಮತ್ತು ಮದ್ವೆ ಒಳಗೆ ಮುಖ್ಯವಾದಂಥ ಪಾತ್ರ ಒಂದದ. ಅದು ಯಾವುದಂದ್ರೆ ಕಳಸ್ಗಿತ್ತಿ. ಕಳಸ್ಗಿತ್ತಿ ಅಂದರೆ ಯಾರು, ಆಕಿ ಕೆಲಸ ಏನು ಅನ್ನೋದನ್ನು ಹೇಳ್ತೀನಿ. ಮದ್ವೆ ಶುರುವಿನಿಂದ ಹಿಡ್ಕೊಂಡು ಮದ್ವೆ ಮುಗಿಯೋ ತನಕನೂ ಈ ಕಳಸ್ಗಿತ್ತಿ ಇರಬೇಕು. ಮದ್ವೆ ದಿವಸ ಕೂಸಿನ ಆಡಿಸೋ ಶಾಸ್ತ್ರದೊಳಗೆ ಕೂಸಿಗೆ ಹೆಸರಿಡಲಿಕ್ಕೆ ಈ ಕಳಸ್ಗಿತ್ತಿನ ಬರಬೇಕು. ಮದುಮಗನ ಅಕ್ಕ ಅಥವಾ ತಂಗಿ ಸ್ಥಾನದೊಳಗಿರೋರು ಕಳಸ್ಗಿತ್ತಿ ಆಗ್ತಾರೆ. ನಾನು ನಮ್ಮ ಅಣ್ಣನ ಮದ್ವೆ ಒಳಗೆ ಕಳಸ್ಗಿತ್ತಿ ಆಗಿದ್ದೆ. ಅದರ ಗಮ್ಮತ್ತು ಬೇರೆ ಬಿಡ್ರಿ. ಮದುವೆಗಿಂತ ಮೊದಲು ಕೆಲವೊಂದು ಶಾಸ್ತ್ರಗಳನ್ನು ಮಾಡ್ತಾರೆ. ಈ ಎಲ್ಲ ಶಾಸ್ತ್ರಗಳನ್ನು ಒಂದೊಂದು ತೋರಿಸ್ತೀನಿ. ಈ ಪದ್ಧತಿಗಳೆಲ್ಲ ಒಂದೂರಿಂದ ಇನ್ನೊಂದೂರಿಗೆ ಸ್ವಲ್ಪ ಚೇಂಜಸ್ ಆಗ್ತವೆ. ನಾವು ಫಾಲೋ ಮಾಡಿದ್ದು ಉತ್ತರ ಕರ್ನಾಟಕದ ಬ್ರಾಹ್ಮಣ ಶೈಲಿ. ನಾವು ಡೈರೆಕ್ಟ್ ಮದ್ವೆಗೆ ಹೋದ್ವಿ. ಹಾಗಾಗಿ ಮದ್ವೆಗಿಂತ ಮೊದಲು ಮಾಡೋ ಕೆಲವೊಂದು ಸಂಪ್ರದಾಯ ಪದ್ಧತಿಗಳನ್ನು ನಾವು ನೋಡಲಿಲ್ಲ. ಆದರೆ ಏನಂತ ನನಗಂತ ನಮ್ಮ ವ್ಯೂವರ್ಸಿಗಂತ ಶಿಲ್ಪ ಅಕ್ಕ, ಲಕ್ಷ್ಮಿ ಅಕ್ಕ, ಅಪ್ಪಿ ಅಣ್ಣ ಹಂಗೆ ಮದುಮಗ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸು ಮತ್ತು ಫೋಟೋಸನ್ನು ನನಗೆ ಕೊಟ್ಟರು. ಸೊ ಅವರಿಗೆಲ್ಲರಿಗೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಬರ್ರಿ ಆ್ಯಕ್ಚುಲ್ ವಿಡಿಯೋನ ಈಗ ಶುರು ಮಾಡೋಣಂತ. ಮದುವೆಗಿಂತ ಮೊದಲು ಮಾಡೋ ಕೆಲವೊಂದು ಕಾರ್ಯಕ್ರಮದೊಳಗೆ ಫಸ್ಟ್ ಬರೋದು ಸೋಡು ಮುಂಜ್ವಿ. ಇದನ್ನು ಕಾಶಿ ಯಾತ್ರಾ ಅಥವಾ ಸಮಾವರ್ತನ ಸಂಸ್ಕಾರ ಅಂತಲೂ ಕರೀತಾರೆ. ಸೋಡ್ ಮುಂಜ್ವಿ ಅಥವಾ ಸಮಾವರ್ತನ ಸಂಸ್ಕಾರ ಅನ್ನೋದು ಬ್ರಾಹ್ಮಣ ಸಂಪ್ರದಾಯದೊಳಗೆ ಮದುವೆಗಿಂತ ಮೊದಲು ಮಾಡುವಂತಹ ಒಂದು ಕಾರ್ಯ. ಸೋಡ್ ಮುಂಜ್ವಿ ಕಾರ್ಯಕ್ರಮನ ವರನ ಮನೆ ಒಳಗನ ಮಾಡ್ತಾರೆ. ಇಲ್ಲೇ ವರ ತನ್ನ ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಕಾಲಿಡುವಂತಹ ಒಂದು ಸಂಪ್ರದಾಯ. ಈ ಸೋಡ್ ಮುಂಜ್ವಿನ ಬರೀ ಗಂಡು ಬೀಗರು ತಮ್ಮಷ್ಟಕ್ಕೆ ತಾವ ಮಾಡ್ಕೊಳ್ಳೋದಿಲ್ಲ. ಇದರ ಜೊತೆಗೆ ಮದುಮಗಳ ಕುಟುಂಬದವರನ್ನ ಸೇರಿಸ್ಕೊಂಡು ಎಲ್ಲರೂ ಜೊತೆಗೂಡಿ ಈ ಕಾರ್ಯನ ಮಾಡ್ತಾರೆ. ಮದುಮಗಳ ತಂದೆ ತಾಯಿ ಈ ಸೋಡ್ ಮುಂಜ್ವಿಗೆ ಬರುವಾಗ ಕೆಲವೊಂದು ಐಟಮ್ಸ್ನ ತಗೊಂಬಂದಿರ್ತಾರೆ. ಅವು ಯಾವ್ಯಾವ ಅಂದ್ರೆ ಡಿಸೈನ್ ಮಾಡಿಸಿದ ಛತ್ರಿ ಮತ್ತು ಬೀಸಣ್ಕಿ, ಕೈಯಾಗ ಕೋಲು,
ಮತ್ತು ಒಂದು ಜೊತೆ ಹೊಸ ಚಪ್ಪಲ್ಲು ಮತ್ತು ತಿರಣಿ ತಂಗಿ ಹಿಂಗೆ ಎಲ್ಲ ಸಾಮಾನನ್ನು ತಗೊಂಬಂದಿರ್ತಾರೆ. ಸೋಡ್ ಮುಂಜವಿ ದಿವಸ ಮೊದಲಿಗೆ ಪುರೋಹಿತರು ಬಂದು ಹೋಮಕ್ಕೆ ಮತ್ತು ಬೇರೆ ಬೇರೆ ಶಾಸ್ತ್ರಕ್ಕೆ ಏನೇನು ಬೇಕಂತ ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತಾರೆ. ಪುಣ್ಯವಾಚನದಿಂದ ಅವತ್ತಿನ ಕಾರ್ಯಕ್ರಮ ಶುರು ಆಗ್ತದೆ. ಸಂಕಲ್ಪ, ಕುಲದೇವರ ಪ್ರಾರ್ಥನೆ, ನಾಂದಿ, ದೇವತಾ ಕಾರ್ಯ ಇಷ್ಟೆಲ್ಲ ಮಾಡಲಿಕ್ಕೆ ಮದುಮಗ ತನ್ನ ತಂದೆ ತಾಯಿ ಜೊತೆಗೆ ಹೋಮದ ಮುಂದೆ ಕೂಡ್ತಾರೆ. ಸೋಡ್ ಮುಂಜವಿ ವಿಶೇಷ ಏನಂದ್ರೆ ವರನಿಗೆ ಗಡ್ಡದ ಕ್ಷೌರವನ್ನು ಮಾಡಿಸಿ ತಾಯಿ ಕೈಯಿಂದ ಮಂಗಲ ಸ್ನಾನವನ್ನು ಮಾಡಿಸ್ತಾರೆ. ಆಮೇಲೆ ಅಗ್ನಿದೇವರ ಮುಂದೆ ಪ್ರಮಾಣವನ್ನು ಮಾಡಿಸ್ತಾರೆ. ಏನು ಪ್ರಮಾಣ ಅಂದ್ರೆ ಬ್ರಹ್ಮಚರ್ಯದೊಳಗಿದ್ದಾಗ ಏನಾದರೂ ತನ್ನಿಂದ ತಪ್ಪು ಘಟನೆಗಳು ನಡೆದಿದ್ರೆ ಅವೆಲ್ಲ ಮತ್ತು ಮುಂದೆ ಮದ್ವೆ ಆದಮೇಲೆ ಮುಂದುವರಿಬಾರ್ದು ಅಂಥೇಳಿ ಅಗ್ನಿದೇವರ ಸಾಕ್ಷಿಯಾಗಿ ವರನ ಕಡೆಯಿಂದ ಪ್ರಮಾಣವನ್ನು ಮಾಡಿಸ್ತಾರೆ. ಇನ್ನು ಮುಖ್ಯವಾಗತ್ತೇನೆಂದ್ರೆ ವರನಿಗೆ 2 ಜನಿವಾರವನ್ನು ಹಾಕಿಸ್ತಾರೆ. ಹಿಂದಿನ ಕಾಲದೊಳಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಾಶಿಯ ಬನಾರಸ್ ಯೂನಿವರ್ಸಿಟಿಗೆ ಕಳಿಸ್ತಿದ್ರು. ಕಳಿಸೋಕ್ಕಿಂತ ಮೊದಲ ಹುಡುಗನಿಗೆ ಅಲಂಕಾರ ಮಾಡಿ ಕಳಿಸ್ತಿದ್ರು. ಆ ಹುಡುಗ ಅಲ್ಲಿ ಕಾಶಿಯೊಳಗೆ ಪಂಡಿತರ ಹತ್ರ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದ. ಆಮೇಲೆ ಹುಡುಗಿ ಅಪ್ಪ ಅಮ್ಮ ವರನನ್ನು ಒಪ್ಪಿಸಿ, ವರನನ್ನು ಹುಡುಕಿ ಅವನನ್ನು ಒಪ್ಪಿಸಿ ಮಗಳನ್ನು ಕೊಟ್ಟು ಮದುವೆ ಮಾಡ್ತಿದ್ರು. ಈಗಿನ ಕಾಲದೊಳಗೆ ಆ ಹಳೆ ಪದ್ಧತಿ ಸ್ವಲ್ಪ ಬದಲಾವಣೆ ಆಗ್ಯದ. ಈಗೇನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಾಶಿಗೇನು ಹೋಗೋದಿಲ್ಲ. ಹೋಮ ಎಲ್ಲ ಆದಮೇಲೆ ವರನಿಗೆ ಜನಿವಾರವನ್ನು ಹಾಕಿಸ್ತಾರೆ. ಅದರ ಜೊತೆಗೆ ಹಿಟ್ಟಿನಿಂದ ಮಾಡಿದ ಕಿವಿಯೋಲೆ, ಬಳಿ, ಬಾಜುಬಂದು, ಸರ ಹಿಂಗೆ ಎಲ್ಲ ಹಾಕಿ ಮದುಮಗನ್ನ ಅಲಂಕಾರ ಮಾಡ್ತಾರೆ. ಆಮೇಲೆ ಮದುಮಗ ಒಂದು ಕೈಯೊಳಗೆ ತಿರಣಿ ತಂಗಿ ಮತ್ತು ಇನ್ನೊಂದು ಕೈಯೊಳಗೆ ಕೋಲು, ಛತ್ರಿ ಎಲ್ಲ ಹಿಡ್ಕೊಂಡು ಕಾಶಿ ಯಾತ್ರೆಗೆ ಹೋಗೋ ಥರ ಆ್ಯಕ್ಟ್ ಮಾಡ್ತಾರೆ. ಆಗ ಮದುಮಗಳ ತಂದೆ ತಾಯಿ ಬಂದು ಹುಡುಗನ ಪಾದ ತೊಳೆದು ಹುಡುಗನ ಒಪ್ಪಿಸಿ, ನೀವು ಕಾಶಿಗೆ ಹೋಗಬೇಡ್ರಿ, ನಮ್ಮ ಮಗಳನ್ನ ನಿಮ್ಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿ ಒಪ್ಪಿಸಿ ಮತ್ತು ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಆಮೇಲೆ ಮದುಮಗನಿಗೆ ಆರತಿ ಮಾಡಿ ಮಧ್ಯಾಹ್ನಕ್ಕೆ ಸಿಹಿ ಊಟ ಮಾಡ್ತಾರೆ ನೋಡ್ರಿ. ಹೆಂಗನಿಸ್ತು ನಮ್ಮ ಉತ್ತರ ಕರ್ನಾಟಕದ ಬ್ರಾಹ್ಮಣ ಸಂಪ್ರದಾಯದ ಸೋಡ್ ಮುಂಜವಿ ಕಾರ್ಯಕ್ರಮ? ಎಲ್ಲ ಶಾಸ್ತ್ರಗಳೂ ಶಾಸ್ತ್ರೋಕ್ತವಾಗಿನ ನಡೆದಾವ. ಏನಾರ ಹೇಳ್ಬೇಕಾರ ತಪ್ಪು ಅನ್ಸಿದ್ರೆ ಅದು ನಾನು ಮಾಡಿದ್ದು. ಹಂಗಂಥೇಳಿ ಪದ್ಧತಿ ಒಳಗೆ ಯಾವುದೂ ಲೋಪನೂ ಆಗಿಲ್ಲ. ಎಲ್ಲನೂ ಸುಗಮವಾಗಿನ ಆಗ್ಯದ. ಹೆಂಗನಿಸ್ತು ಇವತ್ತಿನ ವಿಡಿಯೋ? ಈ ಪ್ರಯತ್ನ ನಿಮಗಿಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.